ಈ ಖಾರ ಒಂದಿದ್ರೆ ಸಾಕು ಊಟಕ್ಕೆ. ಬೇರೆ ಚಟ್ನಿ ಸಾಂಬಾರು ಏನೂ ಬೇಕಾಗಿಲ್ಲ. ಅಷ್ಟು ರುಚಿಯಾಗಿರುತ್ತೆ ಈ ಖಾರ ರೆಸಿಪಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ನಿಂಬೆ ರಸದ ಖಾರ ಮಾಡುವ ವಿಧಾನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ಖಾರ ಯಾವುದೇ ಟಿಫನ್ಸಿಗಾಗಲಿ ಅಥವಾ ಚಪಾತಿ, ರೊಟ್ಟಿ, ಇಡ್ಲಿ ಯಾವುದಕ್ಕೆ ಆಗಲಿ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಅನ್ನದ ಜೊತೆಗೆ ಈ ಖಾರನ ಹಾಕಿ ಸ್ವಲ್ಪ ತುಪ್ಪನ ಹಾಕಿ ತಿಂತಾ ಇದ್ದರೆ ಇನ್ನೂ ಒಂದು ತುತ್ತಾಗುವಷ್ಟು ಅನ್ನ ಹೆಚ್ಚಾಗಿ ಊಟ ಮಾಡ್ತಾರೆ. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ನಿಂಬೆ ರಸದ ಖಾರ ಮಾಡುವುದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವೀಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ನೋಡ್ಬೋದು ದಪ್ಪ ಗಾತ್ರದ 3 ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ಹಣ್ಣಾಗಿರುವಂತಹ 3 ನಿಂಬೆಹಣ್ಣನ್ನು ಸಹ ಈ ರೀತಿ ಒಂದು ಬಟ್ಲಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಈ ನಿಂಬೆಹಣ್ಣಿನ ರಸನ ನಾವು ಈ ಬಟ್ಲಿಗೆ ಸೇರಿಸ್ಕೊಳ್ಬೇಕಾಗುತ್ತೆ. 3 ನಿಂಬೆಹಣ್ಣನ್ನು ಕಟ್ ಮಾಡಿ ಈ ರಸನ ನಾನಿಲ್ಲಿ ಈ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಉಪ್ಪನ್ನು ಸೇರಿಸಿ ನಂತರ ನಿಂಬೆಹಣ್ಣಿನ ರಸನ ಹಾಕೋದ್ರಿಂದ ಕಹಿ ಅಂಶ ಬರಲ್ಲ. ಹಾಗಾಗಿ ಈ ರೀತಿಯಾಗಿ ನಾವು ನಿಂಬೆಹಣ್ಣಿನ ರಸನ ತೆಗೆದು ಈಗ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ಚಿ ಬಾಣಲೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೇನೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಈ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಜೊತೆಗೆ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸಿ ಇವು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೇನೆ. ನೋಡಿ, ಉದ್ದಿನ ಕಾಳು ಮೆಂತ್ಯ ಕಾಳು ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಅನಂತರ ನಾನಿಲ್ಲಿ ಒಂದು 8ರಿಂದ 10 ಆಗುವಷ್ಟು ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸಿ ಇವನ್ನು ಸಹ ಮತ್ತೆ 1-2 ನಿಮಿಷ 3 ನಿಮಿಷ ಇವನ್ನ ಫ್ರೈ ಮಾಡ್ಕೊಳ್ತೇನೆ ಲೋ ಫ್ಲೇಮಲ್ಲೇ. ಧನಿಯಾ ಕಾಳು ಒಣಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಅಂದಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನ ಇದಕ್ಕೆ ಸೇರಿಸಿ, ಒಣ ಕೊಬ್ಬರಿ ಪುಡಿ ಇಲ್ಲ ಅಂದಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಣ ಕೊಬ್ಬರಿ ಬೇಕಾದರೂ ಬಳಸ್ಬೋದು. ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಸಹ ಸೇರಿಸಿ ಲೋ ಫ್ಲೇಮಲ್ಲೇ ಮತ್ತೆ 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಒಣ ಕೊಬ್ಬರಿನ ಸೇರಿಸಿ ಜಾಸ್ತಿ ಹೊತ್ತು ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ನಾವು ಈ ಒಣ ಕೊಬ್ಬರಿ ಹಾಗೂ ಜೀರಿಗೆನ ಸೇರಿಸಿ 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇವೆಲ್ಲ ಫ್ರೈ ಆಗಿದ್ದಾವೆ. ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ. ಇವನ್ನ ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ತಣ್ಣಗಾಗಿರುವಂತಹ ಈ ಪದಾರ್ಥಗಳನ್ನು ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. ಅನಂತರ ಇದಕ್ಕೆ ನಾನಿಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಇಂಗು ಪುಡಿನ ಸೇರಿಸ್ತಾ ಇದ್ದೇನೆ. ನಾವಿಲ್ಲಿ ಬೆಳ್ಳುಳ್ಳಿ ಬಳಸ್ತೇನೆ ಮಾಡ್ತಾ ಇರೋದ್ರಿಂದ ಇಂಗು ಪುಡಿನ ಸೇರಿಸೋದ್ರಿಂದ ರುಚಿ ಹೆಚ್ಚು ಅಂತಲೇ ಹೇಳ್ಬೋದು. ಅನಂತರ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ತಾ ಇದ್ದೇನೆ. ನಿಂಬೆಹಣ್ಣಿನ ಖಾರ ಆಗಿರೋದ್ರಿಂದ ಹುಳಿ, ಖಾರ, ಸ್ವೀಟು ಎಲ್ಲ ಕರೆಕ್ಟಾಗಿತ್ತು ಅಂದಲ್ಲಿ ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ಬೇಕು ಅಂದಲ್ಲಿ ನೀರನ್ನು ಸೇರಿಸಿ ಈ ರೀತಿ ಆದಷ್ಟು ನುಣ್ಣಗೆ ನಾವು ಇದನ್ನು ರುಬ್ಕೊಳ್ಬೇಕು. ನೋಡಿ, ಈ ರೀತಿ ನುಣ್ಣಗೆ ನಾವು ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಈ ರೀತಿ ಆದಷ್ಟು ನುಣ್ಣಗೆ ರುಬ್ಬಿ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ಚಿ ಈ ಬಾಣಲೆಗೆ ಎಣ್ಣೆನ ಸೇರಿಸ್ತೇನೆ. ಎಣ್ಣೆ ಸ್ವಲ್ಪ ಮುಂದಾಗೆ ಇರಬೇಕು, ಆಗಲೇ ಈ ಖಾರ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ಎಣ್ಣೆ ಬಿಸಿಯಾಗಿದ್ದೇನೆ ಸ್ವಲ್ಪ ಸಾಸಿವೆ, ನಂತರ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಸಹ ಸೇರಿಸಿ ಜೀರಿಗೆ ಸಾಸಿವೆ ಚಿಟಪಟ ಅಂದ ನಂತರ ಸ್ವಲ್ಪ ಕರಿಬೇವನ್ನು ಸೇರಿಸಿ ಹಿಂದೆಯೇ ನಾವು ಮಾಡಿಟ್ಟಂತಹ ಚಟ್ನಿನ ಸೇರಿಸ್ತಾ ಇದ್ದೇನೆ. ಚಟ್ನಿನ ಹಾಕಿದ್ದೇನೆ ಮಿಕ್ಸಿ ಜಾರಿಗೆ ಸ್ವಲ್ಪನೇ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು. ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬಾರ್ದು. ನಾವಿಲ್ಲಿ ಜಾಸ್ತಿ ನೀರನ್ನು ಬಳಸಿದ್ದೀವಿ ಅಂದಲ್ಲಿ ಜಾಸ್ತಿ ಹೊತ್ತು ಈ ಖಾರನ ಕುದಿಸ್ಕೊಳ್ಬೇಕಾಗುತ್ತೆ. ಈ ಒಗ್ಗರಣೆ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿ ನಾವು ಮಾಡಿಕೊಳ್ಬೇಕು. ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ 2-3 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುದಿಲಿಕ್ಕೆ ಬಿಡ್ತೇನೆ. ನೋಡ್ಬೋದು
ನಾನಿಲ್ಲಿ ಒಂದು 3 ನಿಮಿಷ ಆಗಾಗ ಮಿಕ್ಸ್ ಮಾಡ್ತಾ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೆ. ಗಟ್ಟಿಯಾಗಿದೆ ಖಾರ ರೆಸಿಪಿ. ನಾವು ನೀರನ್ನು ಜಾಸ್ತಿ ಹಾಕ್ಕೊಂಡ್ವಿ ಎಂದಲ್ಲಿ ಕುದಿಸ್ಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ನೀರನ್ನು ಸ್ವಲ್ಪನೇ ಸೇರಿಸಿ ನಾವು ಈ ರೀತಿ ಖಾರನ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು 2ರಿಂದ 3 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ತೇನೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ನಾನು ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿದ್ದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ. ಹಾಗೆಯೇ ಈ ಖಾರ ರೆಸಿಪಿ ಗಟ್ಟಿಯಾಗಿದೆ. ಈ ಹದ ಬರೋವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಖಾರ ಚೆನ್ನಾಗಿ ಬೆಂದಿದೆ. ಗ್ಯಾಸನ್ನು ಆಫ್ ಮಾಡ್ತೇನೆ. ಇದನ್ನು ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನೋಡಿ, ಮಿಶ್ರಣ ಫುಲ್ ತಣ್ಣಗಾಗಿದೆ. ಈಗ ಇದಕ್ಕೆ ನಾವು ಹಿಂಡಿ ಇಟ್ಟಂತಹ ನಿಂಬೆ ಹಣ್ಣಿನ ರಸನ ಬೀಜನ ತೆಗೆದು ಈ ರೀತಿ ಸೋಸಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ಫುಲ್ ತಣ್ಣಗಾದ ನಂತರನೇ ನಾವು ಈ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ಬೇಕು. ಈ ನಿಂಬೆ ಹಣ್ಣಿನ ರಸನ ಸೇರಿಸಿ ಈ ಖಾರ ಹಾಗೂ ನಿಂಬೆ ಹಣ್ಣಿನ ರಸ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ವಿಧಾನದಲ್ಲಿ ಈ ನಿಂಬೆ ರಸದ ಖಾರನ ಮಾಡಿ ನಾವು ಗಾಜು ಡಬ್ಬದಲ್ಲಿ ಸ್ಟೋರ್ ಮಾಡಿ 1 ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಟಿಫನ್ಸಿಗಾಗಲಿ ಬಿಸಿ ಅನ್ನದ ಜೊತೆಗೆ ಈ ನಿಂಬೆ ಹಣ್ಣಿನ ಖಾರ ರೆಸಿಪಿ. ನೋಡಿ, ನಿಂಬೆ ಹಣ್ಣಿನ ಖಾರ ರೆಸಿಪಿ ರೆಡಿ ಆಯಿತು. ಈಗ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ನಿಂಬೆ ಹಣ್ಣಿನ ರಸದ ಖಾರ ರೆಸಿಪಿ. ಈ ಖಾರ ಅಂತೂ ಯಾವುದೇ ಟಿಫನ್ಸಿಗಾಗಲಿ ಬಿಸಿ ಅನ್ನದ ಜೊತೆಗಾಗಲಿ ತುಂಬಾ ರುಚಿಯಾಗಿರುತ್ತೆ. 1 ತಿಂಗಳ ತನಕ ಈ ಖಾರನ ಸ್ಟೋರ್ ಮಾಡ್ಕೊಳ್ಬೋದು. ಈ ನಿಂಬೆ ಹಣ್ಣಿನ ರಸದ ಖಾರ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.